ಪ್ರಿಯ ವೀಕ್ಷಕರೇ, ಹೂವಿನ ಹಡಗಲಿ ಸಂರಕ್ಷಣಾ ಸಮಿತಿ ಡಿಜಿಟಲ್ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಆನಂದ್ ಹೊನ್ನೂರು. ಇಂದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನಲ್ಲಿ ನಡೆದಂತಹ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಇವರ ವತಿಯಿಂದ ಪರಿಶಿಷ್ಟ ಪಂಗಡ ಮೀಸಲಾತಿ ಪಟ್ಟಿಗೆ ಇನ್ನಿತರ ಸಮಾಜವನ್ನ ಸೇರಿಸಲು ಹುನ್ನಾರ ನಡೆಸಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಡೆಯಿತು. ಈ ಪ್ರತಿಭಟನೆಯು ಶ್ರೀ ತೇರು ಹನುಮಪ್ಪ ದೇವಸ್ಥಾನದಿಂದ ತಾಲೂಕಾ ಕಚೇರಿಯವರೆಗೂ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಹಾಗೆ ವಾಲ್ಮೀಕಿಗೆ ಜೈಕಾರವನ್ನು ಹಾಕ್ತಾ ಸಾಗಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖರಾದಂತಹ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಅಧ್ಯಕ್ಷರಾದ LG ಹೊನ್ನಪ್ಪನವರು, ಉಳಿಗದ ಹನುಮಂತಪ್ಪನವರು ಜಿಲ್ಲಾ ಉಪಾಧ್ಯಕ್ಷರು, G ಪರಶುರಾಮಪ್ಪ ಘಟಕ ಕಾರ್ಯದರ್ಶಿಗಳು, ದೀಪದ ಕೃಷ್ಣಪ್ಪನವರು ಸಂಚಾಲಕರು, ಹಾಗೆ ಬೋರ್ವೆಲ್ ಕೋಟೆಪ್ಪನವರು ವಾಲ್ಮೀಕಿ ಸಮಾಜದ ಪ್ರಮುಖ ಮುಖಂಡರು ಹಾಗೂ ಉಳಿಗದ ಹನುಮಂತಪ್ಪನವರು ಪುರಸಭೆಯ ಸದಸ್ಯರು, ಬಂಗಾರಿ ಶಿವಾನಂದಪ್ಪನವರು, ಗುಜಲ್ ಹನುಮಂತಪ್ಪನವರು, ಕಂದಗಲ್ ಗೋಣೆಪ್ಪನವರು, ಇನ್ನು ಅನೇಕ ಪ್ರಮುಖರು ಈ ಮೆರವಣಿಗೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ರೈತ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶೋಭಾ ಅವರು ಕೂಡ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಇನ್ನಿತರ ಪ್ರಮುಖರೆಂದರೆ G ವಸಂತಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಹಾಗೆ ಕೊಟ್ರೇಶಪ್ಪನವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಹಾಗೂ ಇನ್ನಿತರ ಪ್ರಮುಖ ಎಲ್ಲ ಹಳ್ಳಿಗಳಿಂದ ಬಂದಂತಹ ಸಮಾಜದ ಗಣ್ಯರು, ನಾಯಕರು ಹಾಗೂ ರಾಜವಾಳ ಗ್ರಾಮದ ಗದುಗಿನ ತಿರುಕಪ್ಪನವರು ಎಲ್ಲರೂ ಸಹ ಈ ಒಂದು ಪ್ರತಿಭಟನೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು, ಈ ಒಂದು ಪ್ರತಿಭಟನೆಯು ಅನೇಕ ಘೋಷಣೆಗಳೊಂದಿಗೆ ತಾಲೂಕಾ ಕಚೇರಿಗೆ ಹೋಗಿ ತಹಸೀಲ್ದಾರರಿಗೆ ಮನವಿಯನ್ನ ಮನೆಗಳಿಗೆ ಹೋದ್ರೆ ಆ ರೀತಿಯಂತಹ ಒಂದು ಇದೆ. ಅದಕ್ಕೋಸ್ಕರ ದಯವಿಟ್ಟು ನಾವು ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಒಂದು ಉಳಿವಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾವ ಒಂದು ಜಾತಿಯನ್ನು ಸಹಿತ ನಮಗೆ ನಮ್ಮ ಒಂದು ST ವರ್ಗಕ್ಕೆ ಸೇರ್ಪಡಿಸದೆ ನಮ್ಮ ಸಮಾಜದ ಉಳಿವಿಗಾಗಿ ಸರ್ಕಾರ ತಮ್ಮ ನಿಲುವನ್ನ ನಿಲ್ಲಬೇಕಂತ ಹೇಳಿ ಕೇಳ್ಕೊಳ್ತಾ ನನಗೆ ಇಲ್ಲಿ ಮಾತನಾಡೋಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ ನನ್ನ ವಾಲ್ಮೀಕಿ ಸಮಾಜದ ಬಂಧುಗಳೇ, ಈಗ ನಾವು ಮಾಡ್ತಕ್ಕಂಥ ಈ ಒಂದು ಪ್ರತಿಭಟನೆ ಕರ್ನಾಟಕ ರಾಜ್ಯ ಸರ್ಕಾರದವರು ನಮ್ಮ ಮೀಸಲಾತಿಯಲ್ಲಿ ಇನ್ನುಳಿದ ಅನೇಕ ಜಾತಿಗಳು, ಇವತ್ತು ಬೆಸ್ತ ಇರ್ಬೋದು, ಕುರುಬ ಇರ್ಬೋದು, ಅನೇಕ ಜಾತಿಗಳನ್ನ ಸೇರಿಸಲಿಕ್ಕೆ ಹೊರಟಿದ್ದಾರೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ದಿವಸ ಈ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಅಲ್ಲ, ಇನ್ನು ಮುಂದುವರಿತಾ ಇದೆ. ಈ ಪ್ರತಿಭಟನೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ವಾಲ್ಮೀಕಿ ನಾಯಕ ಮಹಾಸಭಾದಿಂದ ನಾಳೆ ದಿನ ಈ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಇದೆ. ನಾವು ಈ ದಿವಸ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಮುಂಚಿತವಾಗಿಯೇ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಇವತ್ತು ಈ ನಮ್ಮ ವಾಲ್ಮೀಕಿ ಜನಾಂಗ ಎಲ್ಲ ಬಂಧುಗಳು ನಮಗೆ ಸಹಕಾರ ನೀಡಿ ಬಂದಿರತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ದೇಶ ನಮ್ಮ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇರುವಂಥ 51 ಸಮುದಾಯಗಳಿಗೆ ಹೊರತುಪಡಿಸಿ ಇನ್ನು ಸದೃಢವಾಗಿ ಈ ರಾಜ್ಯದಲ್ಲಿ ಈಗಾಗಲೇ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಕೂಡ ಸದೃಢವಾಗಿರುವಂಥ ಇತರೆ ಸಮುದಾಯಗಳನ್ನು ST ಪಟ್ಟಿಗೆ ಸೇರಿಸುವಂಥ ಒಂದು ನಿರ್ಧಾರ ಈ ದಿನದಲ್ಲಿ ಸರ್ಕಾರದಿಂದ ನಡೆಯುವಂಥದ್ದು ಆಗ್ತಾ ಇದೆ. ಆ ಹಿನ್ನೆಲೆಯನ್ನು ಇಟ್ಕೊಂಡು ನಮ್ಮ ಪರಮ ಪೂಜ್ಯ ಗುರುಗಳು ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ, ನಮ್ಮ ಶ್ರೀಗಳವರ ಅಪ್ಪಣೆಯಂತೆ ಇಡೀ ರಾಜ್ಯಾದ್ಯಂತ ST ಜನಾಂಗದ ಎಲ್ಲ ಗುರು ಹಿರಿಯರು, ಬಂಧು ಬಾಂಧವರು ಇವತ್ತು ಈ ಪ್ರತಿಭಟನೆಯ ಒಂದು ರೂಪರೇಷೆಯನ್ನು ಹಾಕಿಕೊಂಡು ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದನೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು
ಇವತ್ತು ಇಡೀ ಹಿಂದೂ ಜನಾಂಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇಂದ ಇತಿಹಾಸ ಪುಟದಲ್ಲಿ ಯಾವ ಒಬ್ಬ ಸಿಎಂ ಕೂಡ ಇಷ್ಟು ದುರಾಡಳಿತ, ದುರಹಂಕಾರ, ಅಸಭ್ಯ ವರ್ತನೆ, ಹಿಂದೂ ವಿರೋಧಿ ಚಟುವಟಿಕೆ, ಜಾತಿ ವಿರುದ್ಧ ಬೆಂಕಿ ಹಚ್ಚುವ ಕೆಲಸವನ್ನ ಇಂದು ಯಾವ ಸಿಎಂ ಕೂಡ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ ಅನ್ನುವ ಮಾತನ್ನ ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದ ಉದ್ದಕ್ಕೂ ನಾವು ಚಿಕ್ಕ ವಯಸ್ಸಿನವರಿದ್ದಾಗ ಅವತ್ತು ಯಜಮಾನರ ಬಾಯಲ್ಲಿ ಕೇಳಿದ್ದೇವೆ, ಇವತ್ತು ಅವರು ಶಾಸಕರ ಆಗಕ್ಕ ವಾಲ್ಮೀಕಿ ಜನಾಂಗದ ಬೆಂಬಲ ಬೇಕು, SC STಗಳ ಬೆಂಬಲ ಬೇಕು, ಮಂತ್ರಿ ಆಗಕ್ಕೆ SC STಗಳ ಬೆಂಬಲ ಬೇಕು, ಮುಖ್ಯಮಂತ್ರಿ ಆಗಕ್ಕೆ SC ST ಬೆಂಬಲ ಬೇಕು. ಸಿದ್ದರಾಮಯ್ಯನವರೇ, ನಿಮಗೆ ನೇರವಾದ ಒಂದು ಸವಾಲಿನ ಮುಖಾಂತರ ಇವತ್ತು ನಿಮಗೊಂದು ಪ್ರಶ್ನೆ ಕೇಳಲು ನಾವು ಉದ್ದೇಶ, ನಾವು ನಮ್ಮ ಒಂದು ಮಾತು ಹೇಳ್ತೇವೆ ನಿಮಗೆ. ಸಿದ್ದರಾಮಯ್ಯನವರೇ, ನೀವು ಆರ್ಥಿಕವಾಗಿ ಸ್ಥಗಿತವಿದ್ದಾಗ ನಿಮ್ಮನ್ನ ಆರ್ಥಿಕವಾಗಿ ಬಲಗೊಳಿಸಿರುವುದು ನಮ್ಮ ಜಾರಕಿಹೊಳಿ ಸಾಹೇಬ್ ವಾಲ್ಮೀಕಿ ಜನಾಂಗದ ಒಬ್ಬ ಹಿರಿಯ ಅಂತ ಹೇಳಕ ನಾವು ಹೇಳ್ತೇವೆ. ಅದನ್ನೆಲ್ಲ ಮರ್ತಿದ್ದೀರಿ ಸಿದ್ದರಾಮಯ್ಯನವರೇ. ನೀವು ನಿಮ್ಮನ್ನ JDS ಸರ್ಕಾರ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಇಂದ ನಾಯಕ, ನಾನು ಇಂದ ಪರವಾಗಿ ಅಂತಂದು ಹೇಳಿ ಇಡೀ ರಾಜ್ಯದುದ್ದಕ್ಕೆ ನೀವೇನು ಭಾಷಣ ಮಾಡಿದ್ರಲ್ಲ, ಇಂದ ಜನಾಂಗ ಸಮಿತಿ ಹೂವಿನಡಗಲಿಯ ನ್ಯೂಸ್ ಅನ್ನ ವೀಕ್ಷಿಸಿದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೊಂದು ವಿಷಯವನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.